ನಮಸ್ಕಾರ. ಇವತ್ತಿನ ವಿಡಿಯೋವೊಂದಿಗೆ ನಾನು ತಮ್ಮ ಮುಂದೆ ಬರ್ತಾ ಇದ್ದೇನೆ. ಎಂದಿನಂತೆ ಈ ವಿಡಿಯೋಗಳಲ್ಲಿ 3 ಭಾಗ ಇರುತ್ತೆ. ಮೊದಲನೇದು ದಿನದ ಶುಭೋದಯ, ಎರಡನೇದು ಭಗವದ್ಗೀತೆಯ ಶ್ಲೋಕಗಳ ವಾಚನ, ಮೂರನೆಯದು ಕಗ್ಗದ 10 ಕಗ್ಗಗಳ ವಾಚನ. ಇವತ್ತಿನ ಶುಭೋದಯದೊಂದಿಗೆ ತಮ್ಮ ಮುಂದೆ ಇದ್ದೇನೆ. 25ನೇ ಜುಲೈ 2024. ನಮಸ್ಕಾರ, ಶುಭೋದಯ. ತಾಳೆ ಮಾಡಿ ನೋಡುವುದು ಕಾಲಾಂತರದಲ್ಲೂ ಉಳಿದು ಬೆಳೆದು ಬಂದ ಪದ್ಧತಿ. ಲೆಕ್ಕಗಳಲ್ಲಿ ಉತ್ತರವ ತಾಳೆ ಮಾಡಿ ನೋಡಿ ತಪ್ಪು ಸರಿ ಗುರುತಿಸುವುದು ಸಾಮಾನ್ಯ. ಜೀವನ ಕ್ರಿಯೆಯಲ್ಲಿ ಕೂಡ ಅಂತಹ ಅಳವಡಿಕೆ ಸೂಕ್ತವಲ್ಲವೇ? ಮಾಡುವ ಕ್ರಿಯೆ ನಿರ್ಧಾರಿತ ಫಲಿತ ಸಿಕ್ಕಲ್ಲಿಯೂ ಸಾಗಿದ ಪಥವ, ಅಳವಡಿಸಿದ ಮಾರ್ಗವ, ಸಹಸ್ಪಂದಿಸಿದ ರೀತಿ ನೀತಿಯ ಗುರುತಿಸಿ ಸರಿತಪ್ಪ ವಿಶ್ಲೇಷಿಸಿ ನಮ್ಮ ಸಾಧನೆ ಸರಿ ಎಂಬ ಆತ್ಮತೃಪ್ತಿಗೆ ತಾಳೆ ಮಾಡಿ ಬೇಕಿದ್ದಲ್ಲಿ ಬದಲಿಸುವುದೇ ಉತ್ತಮವಲ್ಲವೇ? ಜೀವನ ಲೆಕ್ಕಾಚಾರ ಭಾವನಾತ್ಮಕ. ತಪ್ಪ ಒತ್ತದೆ, ಸರಿಗೆ ಬೀಗದೆ ಸಹಜವಾಗಿ ಅನುಭವಿಸುವಲ್ಲಿಯೇ ಸಾರ್ಥಕವಲ್ಲವೇ? ಶುಭೋದಯ. ನಮಸ್ಕಾರ. ಇದು ಇಂದಿನ ಶುಭೋದಯ. ನಾವು ಈಗ 17ನೇ ಅಧ್ಯಾಯದ ವಾಚನದಲ್ಲಿದ್ದೇವೆ. 17ನೇ ಅಧ್ಯಾಯದಲ್ಲಿ 1 ರಿಂದ 10 ಶ್ಲೋಕಗಳನ್ನು ನಾವು ಈಗಾಗಲೇ ಪಠನ ಮಾಡಿದ್ದೇವೆ. ಇದರ ಜೊತೆಗೆ ಅಧ್ಯಾಯ 11, ಅಧ್ಯಾಯ 12, 15 ಮತ್ತು 16ರ ಎಲ್ಲ ಶ್ಲೋಕಗಳನ್ನು ನಾವು ಪಠನ ಮಾಡಿದ್ದೇವೆ. ಇವತ್ತಿನ ನಮ್ಮ ಪಠನ ಶ್ಲೋಕ 11 ರಿಂದ 19, ಅಧ್ಯಾಯ 17, ಶ್ರದ್ಧಾತ್ರಯ ವಿಭಾಗ ಯೋಗ. ಇದು ಇಂದಿನ ವಾಚನದ ಶ್ಲೋಕಗಳು 11 ರಿಂದ 17. ಟುಡೇಸ್ ಭಗವದ್ಗೀತಾ ಚಾಪ್ಟರ್ 17, ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ಲೋಕ 11 to 19 ಫಾರ್ ಆಲ್ ಆಫ್ ಯು. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸ ಸಾತ್ವಿಕಃ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ಥೈಯಜ್ಞೌ ವಿದ್ಧಿ ರಾಜಸಂ. ವಿಧಿಹೀನಮಸ್ಪೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ದೇವದ್ವಿಜಗುರುಪ್ರಾಜ್ಞಾ ಪೂಜಾನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಅನುದ್ವೇಗಕರೌ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಾಸನೈ ಚೈವ ವಾಗ್ಮಿಯಂ ತಪ ಉಚ್ಯತೆ. ಮನಃ ಪ್ರಸಾದಃ ಸೌಮ್ಯತ್ವಂ ಮೌನಮಾತ್ಮವಿನಿಗ್ರಹಃ. ಭಾವಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರಿವಿಧಂ ನರೈಃ. ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಸತ್ಕಾರಮಾನಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಮೂಢಾಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥೌ ವಾ ತತ್ಸಾಮಸಮುದಾಹೃತಂ. These were the shlokas 11 to 19 from Bhagavad Gita chapter 17 for all of you. With this we have another 9 shlokas left in chapter 17, Shraddhatraya Vibhaga Yoga. We will complete it by tomorrow. ಇದು ಇವತ್ತಿನ 11 ರಿಂದ 19ರ ಭಗವದ್ಗೀತೆಯ ಶ್ಲೋಕಗಳು ತಮ್ಮ ಅವಗಾಹನೆಗೆ. ಈ ಶ್ಲೋಕಗಳನ್ನು ಇನ್ನೂ 9 ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ. ಅದನ್ನು ಮುಗಿಸಿ ಈ ಒಂದು ಅಧ್ಯಾಯವನ್ನು ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ನಾವು ಕಂಪ್ಲೀಟ್ ಮಾಡೋಣ. ಮುಂದಿನ ಚರಣದಲ್ಲಿ ನಾವು
ಕಗ್ಗದ 81ರಿಂದ 90ರವರೆಗಿನ ಕಗ್ಗಗಳನ್ನು ತಮ್ಮ ಅವಗಾಹನೆಗೆ ತರುತ್ತಿದ್ದೇನೆ. ಇದೊಂದು ಅತ್ಯದ್ಭುತವಾದಂತಹ ಕನ್ನಡದ ಭಗವದ್ಗೀತೆ. ಡಿ ವಿ ಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ ಇವತ್ತಿನ ಈ ಒಂದು ಕಗ್ಗ ತಮ್ಮ ಮುಂದೆ. ಮರೆತಿಹನೆ ಬೊಮ್ಮ ಮರೆತಿಲ್ಲ ಮರೆತ ಒಲಿಹನು ಧರಿಸಿ ಜೀವಾಕೃತಿಯ ಜಗದಿ ತನ್ನನೆ ತಾನ್ ಅರೆಸಿ ಕೊಡುವ ಒಲಿಹುದು ದೊರೆತವೋ ತೋರೆ ಸುಖ ದೊರೆವವರೆ ಗಾಯಸವ ಮಂಕುತಿಮ್ಮ ಬನ್ನಿರಾಡುವ ಕಣ್ಣ ಮುಚ್ಚಾಲೆಯಾಟವನು ಎನ್ನ ನರಸಿರಿ ಬನ್ನಿ ಮಕ್ಕಳಿರೆ ಬೇಗ ಬನ್ನಿರಾಟವ ಬೇಡವೆಂಬುವರನು ನಾಂಬಿಡೆನು ಎನ್ನುವಜ್ಜಿಯೋ ಬೊಮ್ಮ ಮಂಕುತಿಮ್ಮ ಮಾನಸವ ಚಿಂತವಿಡಿಯ ಧೋರ್ವೆರೆ ನೆರಡಾಗಿ ತಾನದರೊಳು ವಾದಿಸುವಂತೆ ಬಾಯಿನ್ ದೇವನೋ ನುಡಿಯುತ್ತ ಕೈ ಸನ್ನೆಗೈಯುವನು ಬಾನವೊಂದೊರಳೆರಡು ಮಂಕುತಿಮ್ಮ ಅನುಭೂತ ಭೂಗೋಳ ತಾರಾಂಬರಾದಿಗಳ ನಣಿ ಮಾಡಿ ಬಿಗಿದು ನಸು ಸಡಿಲವನಿ ಮಿರಿಸಿ ಕುಣಿಸುತ್ತಿರುವನು ತನ್ನ ಕೃತಿಕಂತುಕವ ನದರೋಳ್ನಗಿರ್ದು ಪರಬೊಮ್ಮ ಮಂಕುತಿಮ್ಮ ನಭದ ಬಯಲೊಳನಂತ ಮನದ ಗುಹೆಯೊಳನಂತ ಪ್ರಭೇದ ನಡುವೆ ಸಾಧ್ಯಂತ ಜೀವಕತೆ ವಿಭುವೊಬ್ಬನೀ ಗಾಳಿ ಬುಡ್ಡೆಗಳನೂದುವನು ಹಬೆಗುಳ್ಳೆಯ ಸೃಷ್ಟಿ ಮಂಕುತಿಮ್ಮ ಗಗಲತರೆ ನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ವಪುವಾಗೆ ಮಾಯೆ ಸತಿಯಾಗೆ ನಗುವ ಬಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ ಬೆಳೆ ಹೊಳಪು ವಿಕಸನ ವಿಕಾರ ಸಂಭ್ರಮಗಳಲ್ಲಿ ಬೆಳಕು ವೇಗಗಳೆನಿಪ ಕಾಲ ದಿಕ್ಕುಗಳ ಚಲನೆಯಲ್ಲಿ ವಿಶ್ವ ಸಂಮೋಹನಗಳೆಲ್ಲವ ವಿಲಸಿತವು ಬೊಮ್ಮನದು ಮಂಕುತಿಮ್ಮ ಚಲನೆ ವಿಶ್ವಾಸ್ತರಣೆಯದುವೆ ಮಾಯಾಭ್ರಮಣೆ ಸಲೆ ಬಗೆಯಲದು ಪರಬ್ರಹ್ಮ ವಿಸ್ಫುರಣೆ ಥಳಥಳಕೆ ವಜ್ರದಲ್ಲಿ ನೈಜವಿರುವಂತೆಯೂ ಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ ಆದಿ ದಿವಸದಾವುದೆಂದೆಂದು ಮಿಹಿ ಜಗಕ್ಕೆ ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ ಪಾದಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಸೇದಿಕೊಂಡಿರೆ ಲಯವು ಮಂಕುತಿಮ್ಮ ಆವುದಿರುವಿಕೆ ಗಾದಿ ಎಂದು ಸೃಷ್ಟಿಯ ಮೊದಲು ಆವುದಬ್ಬಿಯ ತೆರೆಗಳಲ್ಲಿ ಮೊಟ್ಟ ಮೊದಲು ಆವುದೆಲರಿನ ನಿಲ್ಲದಾಲೇತಕ್ಕೆ ಗಡು ಸೀಮೆ ಈ ವಿಶ್ವಕಥೆಯಂತು ಮಂಕುತಿಮ್ಮ. ಇವು ಇಂದಿನ ಕಗ್ಗದ 10 ಕಗ್ಗಗಳು. ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರಿಗೆ ಈ ದಿನ ಶುಭವನ್ನು ನೀಡಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭೋದಯ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದನೆಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ, ಶುಭೋದಯ. ಥ್ಯಾಂಕ್ ಯು ಟು ಆಲ್. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. Everything will be good for you for the day. Thank you. Wish you all the best.